ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಕ್ರಮ ಚಟುವಟಿಕೆಗಳು ನಡೆಸುತ್ತಿರುವ ಪಿಪಲ್ಟ್ರಿ ಕಾಲೇಜ್ಗೆ ಇವತ್ತು ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏನು ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪೀಪಲ್ಟ್ರಿ ಕಾಲೇಜಲ್ಲಿ ನಡೀತಿರುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ನಿಲ್ಲಿಸಬೇಕು ಮತ್ತು ಲೈಸೆನ್ಸನ್ನು ರದ್ದು ಮಾಡಬೇಕಂತೇಳಿ ನಾವು ಮೊನ್ನೆ ಒಂದು SP ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಅವರು ನಾವು ತನಿಖೆ ತಾಂತೀವಿ ಅಂತ ಹೇಳಿದ್ದಾರೆ. ಹಾಗೂ DC ಅವರಿಗೆ ಇವತ್ತು ಮನವಿ ಪತ್ರ ಕೊಟ್ಟು ತಕ್ಷಣವೇ ಅಲ್ಲಿ ನಡೀತಿರುವ ಅಕ್ರಮ ಚಟುವಟಿಕೆಗಳು, ಗಾಂಜಾ, ಡ್ರಗ್ಸ್ ಆಗಿರ್ಬೋದು, ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರ್ಬೋದು, ಹಾಗೂ ಆ ಕಾಲೇಜ್ಗಳು ಇಲ್ಲೀಗಲ್ ಆಗಿ ಎಲ್ಲಿ ಬೇಕಾರಲ್ಲಿ ಭಾಷಾ ಪತ್ತಿರ ಕಾಲೇಜ್ಗಳು, ಸ್ಕೂಲ್ಗಳು ಓಪನ್ ಮಾಡಿದ್ದಾರೆ. ಇದರ ಲೈಸೆನ್ಸನ್ನು ನೀವು ತಕ್ಷಣವಾಗಿ ರದ್ದು ಮಾಡಬೇಕು. ಪೀಪಲ್ಟ್ರಿ ಕಾಲೇಜಿನಲ್ಲಿ ನಡೀತಿರುವ ಅಕ್ರಮಗಳ ಬಗ್ಗೆ ಅಲ್ಲಿ ಹೋಗಿ ಅಲ್ಲಿರುವ ಶಾಲೆ ಆಡಳಿತ ಆಗಿರ್ಬೋದು, ಅಲ್ಲೆಲ್ಲ ವೈಫಲ್ಯವಾಗಿ ನಡೀತಿದೆ. ಅಲ್ಲಿ ನಡೀತಿರುವ ಒಂದು ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಬಹುತೇಕ ಬಡವ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಓದ್ತಿರುವಾಗ ಅವರಿಗೆ ಎಷ್ಟು ಬೇಕಾರಷ್ಟು ಫೀಸ್ ತಗೊಂಡು ಎಷ್ಟು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಪೀಪಲ್ಟ್ರಿ ಕಾಲೇಜಲ್ಲಿ ಇಷ್ಟುವರೆಗೆ ಏನು ನಡೆದರೆ ಕೂಡ ಅಲ್ಲಿ ಸರಾಬರಿ 4 ರಿಂದ 5 ಲೈಂಗಿಕ ದೌರ್ಜನ್ಯ ಕೇಸ್ಗಳು ಪ್ರಕರಣ ಆಗಿದೆ. ಅಲ್ಲಿ ಗಾಂಜಾ, ಡ್ರಗ್ಸ್, ಸಿಗರೇಟ್ ಸೇಗುತ್ತಿರುವ ವಿಡಿಯೋಗಳು ಬಂದಿದೆ. ನಾವು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ ತಕ್ಷಣ ಅಲ್ಲಿ ನಮ್ಮ ಮೇಲೆ FIR ಆಗ್ತಾರೆ. FIR ಆಗಿ ವಿದ್ಯಾರ್ಥಿಗಳೆಲ್ಲ 12 ವಿದ್ಯಾರ್ಥಿಗಳು ಒಂದು ದಿವಸ ಪೊಲೀಸ್ ಸ್ಟೇಷನಲ್ಲೆಲ್ಲ ನಾವು ಇದು ಅನೌನ್ಸ್ ಮಾಡಿದ್ದೀವಿ. ಆದ ಕಾರಣ ಇವತ್ತು ನಾವು ಇಲ್ಲಿ ಬಂದಿರೋ ತಕ್ಷಣ ಏನಂದರೆ, ಇವತ್ತು ಇಲ್ಲಿ 300 ಸಂಖ್ಯೆ ವಿದ್ಯಾರ್ಥಿಗಳು ಬಂದು ನಾವು ಮನವಿ ಮಾಡಕತ್ತೀವಿ DC ಅವರಿಗೆ. ಮುಂದಿನ ದಿನಮಾನಗಳಲ್ಲಿ ಪೀಪಲ್ಟ್ರಿ ಕಾಲೇಜಿನ ಲೈಸೆನ್ಸ್ ರದ್ದು ಮಾಡಬೇಕು, ತಕ್ಷಣ ಅಲ್ಲಿ ಆ್ಯಕ್ಷನ್ ತಗೊಳ್ಳೇಬೇಕು ಅಂತೇಳಿ. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಏನು ನಾವು 300 ಜನ ಸೇರಿದ್ದೀವಲ್ಲ, ಅದು 300 ಅಲ್ಲ 3000 ಆಗ್ಬೋದು, 30,000 ಜನ ಸೇರಿ ನಾವು ಪೀಪಲ್ಟ್ರಿಯನ್ನು ನುಗ್ಗಿ ನಾವು ಅಲ್ಲಿ ಏನು ಶಾಂತಿಯುತ ಪ್ರತಿಭಟನೆ ಮಾಡಿ ಅಲ್ಲಿ ನಾವು ಆ ಲೈಸೆನ್ಸ್ ರದ್ದು ಮಾಡೋ ತನಕ ನಾವು ಹೋಗಲ್ಲ ಅಂತೇಳಿ ನಾವು ಭಾವಿಸ್ತೀವಿ. K. ದಿಲೀಪ್ ಕುಮಾರ್, ಡಿವಿಷನ್ ಕನ್ವೀನರ್. ಮಾಡಿಲ್ಲ. ಆದ್ದರಿಂದ ಇವತ್ತು ನಾವು ಈ ಸ್ಟ್ರೈಕಿಗೆ ಬಂದಿರೋ ಕಾರಣ ವಿದ್ಯಾರ್ಥಿಗಳು ಎಲ್ಲ ಸೇರಿ ನಾವು DC ಅವರಿಗೆ ಮನವಿ ಪತ್ರ ತಿಳಿಸಿ ಮುಂದಿನ ದಿನ ಇಲ್ಲದಿದ್ದರೆ ಪೀಪಲ್ಟ್ರಿ ಕಾಲೇಜ್ ಮುಂದೆ ನಾವು ಇದೇ ಶಾಂತಿಯುತವಾದ ಪ್ರತಿಭಟನೆ ಕುಂದಿರ್ತೀವಿ. ಲೈಸೆನ್ಸ್ ರದ್ದು ಮಾಡದವರೆಗೆ ನಾವು ಅಖಿಲ ಭಾರತ ವಿಷಯ ಯಾವ ಮುಂದೆ ನಾವು ಕ್ರಮ ತಗೊಳ್ಳೋಕೆ ಸಿದ್ಧವಾಗಿದ್ದೀವಿ. ಹಾಗೆ ಇವತ್ತು DC ಅವರಿಗೆ ಮನವಿ ಪತ್ರ ಕೊಟ್ಟು ನಾವು ಅವರಿಗೆ ಸ್ವಲ್ಪ ಟೈಮ್ ಅನ್ನು ಕೊಟ್ಟು ತಕ್ಷಣ ತನಿಖೆ ನಡೀಬೇಕು. ಸುಪ್ರಜ್ ಸ್ಕೂಲಿನ ಇಲ್ಲೇ ನಮ್ಮ ರಾಘವೇಂದ್ರಲ್ಲಿ ಇರುವ 100 ಮೀಟರ್ಸ್ ಬಾರ್ ಹತ್ತಿರದಲ್ಲಿ ಅವ್ರ ಸ್ಕೂಲ್ಗಳಿದೆ ಅಕ್ರಮವಾಗಿ. ಮತ್ತೆ ಸಣ್ಣ ಸಣ್ಣ ಪೀಪಲ್ಟ್ರಿ ಸ್ಕೂಲ್ಗಳಾಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಅನ್ಯಾಯವಾಗಿ ಕಳಿಸುತ್ತಿದ್ದಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.